ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಪ್ರೀ ಸಂಜು ವ್ಲಾಗ್ಸ್. ಇವಾಗ ಆಲ್ರೆಡಿ ಮಧ್ಯಾಹ್ನ ಆಗಿದೆ. ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ. ಈಗ ನಾವು ಹೊರಗಡೆ ಹೊರಟಿದ್ದೀವಿ. ಲಾಸ್ಟ್ ಡೇಟ್ ಅಂತ ನಾವು 3 ಮೆಂಬರ್ಸು ಪಾಪು ಅರೈವ್ ಆಗೋಕ್ಕಿಂತ ಮುಂಚೆ ಒಂದು ಲಾಸ್ಟ್ ಡೇಟ್ ಹೋಗಿ ಬರೋಣ ಅಂತ ಒಂದು ಮೂವಿಗೆ ಹೋಗಿ ಹಾಗೆ ಡಿನ್ನರ್ಗೆ ಹೋಗಿ ಬರ್ತೀವಿ. ಇನ್ನೇನು ನನ್ನ ಮಗನೂ ಬರ್ತಾನೆ, ಅವನಿಗೂ ಕರ್ಕೊಂಡು ಹೋಗಬೇಕು. ಯಾರಿಗೆ? ಸ್ಕೂಲಿಗೆ ಹೋಗಲ್ಲ ಅಂತ ಯಾಕಂದೆ? ಇಲ್ಲ ಬಂಗಾರಿ, ಇಲ್ಲ ನಾನು ಇದೀನಿ. ನಡೀರಿ ಬೇಗ, ಟೈಮ್ ಆಯಿತು. ಎಲ್ಲಿಗೆ ಹೋಗ್ತಿದ್ದೀವಿ ಹೇಳ್ರಿ ಇವತ್ತು? ಹೇಳಿಲ್ಲ ಪಪ್ಪ. ಯಾಕೆ ಪಪ್ಪ ಹೇಳಿಲ್ಲ? ಹೋಗಲ್ಲ ಅಂದಿಲ್ಲ ಅವನು. ಸ್ವಲ್ಪ ಹೊತ್ತು ಬಿಟ್ಟು ಹೋಗ್ತೀನಿ ಅಂತ ಅಂದೆ ಅಲ್ಲ ಚಿನಿ. ಬೇಗ ಡ್ರೆಸ್ ಚೇಂಜ್ ಮಾಡ್ಕೊಬರ್ರಿ. ಸರ್ಪ್ರೈಸ್ ಇವತ್ತೆಲ್ಲ ಹೋಗ್ತಿದ್ದೀವಿ ನೋಡಿ. ರೆಡಿ ಆಗಿದ್ದೀನಿ ನಾನು. ಬನ್ನಿ ಬನ್ನಿ, ರೆಡಿಯಾಗಿ ಬರ್ರಿ, ಹೇಳ್ತೀನಿ. ಅಜ್ಜ ಮಲ್ಕೊಂಡಿದ್ದಾರೆ ಅಲ್ಲಿ, ಅಜ್ಜಿ ಮನೆ. ಮ್ಯಾಚಿಂಗ್. ಏನಂತ ಹೇಳಿದ್ರಿ? ಯಾವುದು? ಅತ್ತೆ ಸ್ವಲ್ಪ ಬಿಟ್ಟು ಬರ್ತೀನಿ ಅಂತ ಹೇಳಿದ್ದೆ, ಅದಕ್ಕೆ ಸ್ವಲ್ಪ ಬಿಟ್ಟು ಬಂದೆ ಅಂತ ಹೇಳಿದ್ದೆ. ಹೌದಾ, ಚೇಂಜ್ ಮಾಡ್ಕೊಳ್ರಿ. ಹಾಂ, ಇನ್ನು ಮೂವಿನೂ ನೋಡ್ಕೊಂಡು ಹೊರಗಡೆ ಬರ್ತಾ ಇದ್ದೀವಿ. ಮೂವಿಗೆ ಹೋಗ್ತಾ ಏನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಟೈಮ್ ಆಗಿಬಿಟ್ಟಿತ್ತು. ಅವನು ಸ್ಕೂಲಿಂದ ಪಿಕ್ ಮಾಡ್ಕೊಂಡು ಅವನಿಗೆ ರೆಡಿ ಮಾಡ್ಕೊಂಡು ಬರೋ ಅಷ್ಟರಲ್ಲೇ. ಜೈ ಶ್ರೀರಾಮಿಗೆ ನನ್ನ ಹಾಯ್ ಗಾಯ್ಸ್, ಮೂವಿ ನೋಡಿದೀವಿ. ಜೈ 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 ಶ್ರೀರಾಮ್, ಜೈ ಹನುಮಾನ್. ಹಾಯ್ ಬ್ಲಾಗ್ಸ್, ನನ್ನ ಪ್ರೀತಿಯ ಮಕ್ಕಳು. ಇನ್ನು ಆನ್ ದ ವೇ ಬರ್ತಾ ಹಾಗೆ ಚಿನ್ನಿಗೆ ಬ್ಯಾಗ್ ಹಳೇದಾಗಿತ್ತದು, ಚೇಂಜ್ ಮಾಡೋಣ ಅಂತ ಅಂದ್ಬಿಟ್ಟು ಬ್ಯಾಗ್ ಕೂಡ ಕೊಡಿಸ್ತಾ ಇದ್ವಿ. ಒಂದು 3-4 ಅಂಗಡಿಲಿ ಹೋಗ್ಬಿಟ್ಟು ನೋಡಿದ್ವಿ, ಇಷ್ಟ ಆಗ್ತಿರ್ಲಿಲ್ಲ. ಅವನಿಗೆ ಸ್ಪೈಡ್ರ್ ಮ್ಯಾನಿಂದ ಬೇಕು ಅಂತ ಫುಲ್ ಎಲ್ಲ ಕಡೆ ಹುಡುಕಿ ಲಾಸ್ಟಿಗೆ ತೊಗೊಂಡ್ವಿ ಸ್ಪೈಡ್ರ್ ಮ್ಯಾನ್ ಬ್ಯಾಗನ್ನೇ. ನಾನು ಹೇಳಿದ್ದು ತೊಗೊಂಡ್ರ ನೀವು? ನೋ, ಸುಳ್ಳು ಹೇಳ್ಬಾರ್ದು. ನಿಮಗಿಷ್ಟ ಆಗಿ ತೊಗೊಂಡಿದ್ದು ನೀವು, ಹೌದು ತಾನೆ? ಹೌದು, ನೀವು ಹೋಗ್ತಿರೋದು ಅಂತಾನೆ ನಿಮಗೆ ಇಷ್ಟ ಆಗಿದ್ದು ಕೊಡ್ಸಿದ್. ಮತ್ತೆ ಇಷ್ಟ ಆಯ್ತಾ? ಕೇಳಿದ್ ಕೊಡ್ಸಿದ್ರೆ ಮುದ್ದು ಮಮ್ಮಿ ಅಲ್ಲ, ಇಲ್ಲ ಅಂದ್ರೆ ಸ್ಪೈಡರ್ ಮ್ಯಾನ್ ಮಮ್ಮಿ. ಬನ್ನಿ ಹೋಗೋಣ. ಅವನಿಗೆ ಫುಲ್ಲು ಖುಷಿಯಾಗ್ಬಿಟ್ಟಿತ್ತು, ಸ್ಪೈಡ್ರ್ ಮ್ಯಾನ್ ಹಿಂದೆ ಬ್ಯಾಗೆ ತೊಗೊಂಡ್ಬಿಟ್ಟೆ ಅಂತ. ಅದಕ್ಕೆ ನನಗೆ ಲವ್ ಯು ಹೇಳ್ಕೊಂಡು ಎಲ್ಲ ಫುಲ್ಲು ಖುಷಿಯಾಗಿ ಎಂಜಾಯ್ ಮಾಡ್ತಾಯಿದ್ದ. ಇನ್ನು ಮೂವಿನೂ ನೋಡಾಯಿತು. ಡಿನ್ನರ್ಗೆ ಇನ್ನೂ ಟೈಮ್ ಇತ್ತು, ಇನ್ನೊಂದು 2 hours ಟೈಮ್ ಇತ್ತು. ಅದಕ್ಕೆ ಮಾಲಲ್ಲಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಮಾಲಿಗೆ ಕರ್ಕೊಬಂದಿದ್ವಿ. ಅವನಿಗೆ ಗೇಮ್ಸ್ ಆಡ್ಸೋಣ ಅಂತಲೇ ಮೈನಾಗಿ ಬಂದಿದ್ದು. ನೋಡಿದ್ರೆ ನನ್ನ ಹಸ್ಬೆಂಡು ಮನೇಲೇ ಕಾರ್ಡ್ ಬಿಟ್ಟು ಬಂದಿದ್ದೀನಿ, ಪರ್ಸ್ ತೊಗೊಬಂದಿಲ್ಲ, ಪರ್ಸಲ್ಲೇ ಕಾರ್ಡ್ ಇತ್ತು. ಇಲ್ಲ ಕಾರ್ಡು ಅಂತ ಅಂದ್ಬಿಟ್ರು. ಚಿನ್ನಿ ಫುಲ್ಲು ಡಿಸಪಾಯಿಂಟ್ ಆಗಿಬಿಟ್ಟ. ಇಲ್ಲ ಅಂದಿದ್ರೆ ಚೆನ್ನಾಗಿ ಆಡ್ಕೊಂಡು 1 hour ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದ. ಏನು ಹೇಳು? ಏನ್ ಗೊತ್ತಾ, ನಾನು ಸ್ಪೈಡರ್ ಮ್ಯಾನ್ ರುಚಿಯಾಗಿ ತಿನ್ನುತ್ತೆ. ನಾನು ಸ್ಪೈಡರ್ ಮ್ಯಾನ್, ನನ್ನ ಬ್ಯಾಗ್ ಸ್ಪೈಡರ್ ಮ್ಯಾನ್. ನನ್ನ ಸ್ಪೈಡರ್ ಮ್ಯಾನಿಗೆ ಥ್ಯಾಂಕ್ ಯು. ರೆಕಾರ್ಡ್ ಆಗಿರುತ್ತೆ ತಾಳಿ ಪಾಪ, ಅವಾಗ ಬರೆಗೆ ಹೋಗ್ತಾ ಎಲ್ಲರೂ ಇದು ಮಾಡೋದು. ಇನ್ನು ಇಲ್ಲಿ ಚಿನ್ನಿ KFC ಬೇಕು ಅಂತ ಕೇಳ್ದ. ನಾನು ಬೇಡ, ಇವಾಗ ಡಿನ್ನರ್ ಮಾಡೋದು ಏನು ಬೇಡ, ಲೈಟಾಗಿ ಏನಾರು ಕಾಫಿ ಸ್ನ್ಯಾಕ್ಸ್ ಹತ್ರ ಏನಾರು ಮಾಡ್ಕೊಂಡು ಹೋಗೋಣ ಅಂತ ಅಂದೆ. ಇರಲಿ ಕೇಳ್ತಿದ್ದಾನೆ, ಒಂದೇ ಒಂದು ಕೊಡ್ಸೋಣ ಅಂದ್ಬಿಟ್ಟು ಇಲ್ಲದೆ ಆರ್ಡ್ರ್ ಮಾಡ್ತಾಯಿದ್ರು.
ಫೈನಲಿ KFC ಬಂತು. ಅವನೇನು ಫುಲ್ಲು ತಿನ್ನಲ್ಲ ಅಂದ್ಬಿಟ್ಟು ಒಂದೇ ಒಂದು ಆರ್ಡ್ರ್ ಮಾಡಿದರು. ಅಪ್ಪ ಮಗ ಇಬ್ಬರು ಶೇರ್ ಮಾಡ್ಕೊಂಡು ಒಂದು KFCಲಿ ತಿಂದು ಮುಗಿಸಿದ್ರು ಇವತ್ತು. ಹಾಗೆ ನನಗೂ ಸುಮ್ಮನೆ ಕೂತ್ಕೊಂಡು ಬೋರ್ ಆಗ್ತಿತ್ತು. ಏನಾದರೂ ತಿನ್ನೋಣ ಕುಡಿಯೋಣ ಅನ್ಸೋದು. ಬಟ್ ನನಗೇನು ಅಷ್ಟಾಗಿ ಇಷ್ಟಪಡಲ್ಲ ಹೊರಗಡೆ ತಿನ್ನೋಕ್ಕೆ. ಇವಾಗ ಪ್ರೆಗ್ನೆನ್ಸಿ ಟೈಮಲ್ಲಿ ಮುಂಚೆ ಎಲ್ಲ ತಿಂತಿದ್ದೆ. ಇವಾಗ ಪ್ರೆಗ್ನೆಂಟ್ ಆದಾಗಿಂದ ಹೊರಗಡೆದು ಏನೂ ತಿಂತಿಲ್ಲ ಅಷ್ಟಾಗಿ. ಹಂಗಾಗಿ ಒಂದು ಕಾಫಿ ತರಿಸ್ಕೊಂಡು ಕುಡಿಯೋಣ ಅಂದ್ಬಿಟ್ಟು ಕಾಫಿ ಬೇಕಾ ಅಂತ ಕೇಳಿದ್ರು ಓಕೆ ಅಂತ ಹೇಳಿ ಕಾಫಿನ ತರಿಸ್ಕೊಂಡು ಕುಡಿತಿದ್ದೆ. ಇವನ್ ಗ್ಯಾಪಲ್ಲಿ ಬಿಸ್ಕೆಟನ್ನು ತೊಗೊಂಬಂದು ಬಿಸ್ಕೆಟನ್ನು ತಿಂತಾಯಿದ್ದ. ಆ್ಯಕ್ಚುಲಿ ನನಗಿಂತ ಕಾಫಿ ಪ್ರಿಯ ಅವನು. ತುಂಬ ಅಂದರೆ ತುಂಬ ಕಾಫಿ ಇಷ್ಟಪಡ್ತಾನೆ. ಸ್ವಲ್ಪನೂ ಚಳಿ ಆಗಂಗಿಲ್ಲ, ಸ್ವಲ್ಪನೂ ಮಳೆ ಬರೋಂಗಿಲ್ಲ. ಅಮ್ಮಮ್ಮ ಕಾಫಿ ಮಾಡಿಕೊಡು ಅಂತ ಕಾಫಿ ಕೇಳಿ ಕುಡಿತಾ ಇರ್ತಾನೆ. ಇನ್ನು ಇವ್ರ ಈ ಕಡೆ ಟೀ ತೊಗೊಂಡಿದ್ರು, ಟೀ ಕುಡಿತಾಯಿದ್ರು. ಎಲ್ಲ ಕುಡ್ಕೊಂಡು ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡು ಕೂತಿದ್ವಿ. ಹಂಗೆ ಅಲ್ಲೇ ಸ್ವಲ್ಪ ಹೊತ್ತು ನನ್ನ ಮಗನ ಜೊತೆ ನನ್ನ ಹಸ್ಬೆಂಡ್ ಜೊತೆ ಎಲ್ಲ ರೀಲ್ಸ್ ಮಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದನೂ ಹೊರಟ್ವಿ ನಾವು. ಆಯ್ತು ತೆಗ್ದಾಯ್ತು ಬಿಡ್ರಿ ಅಣ್ಣ. CC ಕ್ಯಾಮ್ರಾ ಅಂತೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಾವು ನಿಮಗೆ ಪ್ರಮೋಷನ್ ಮಾಡ್ಕೊಡ್ತಿದ್ದೀವಿ. ಆಮೇಲೆ ಬರ್ತೀವಿ. ಕಮಿಷನ್ ಬರ್ಬೇಕು ನಿಮಗೆ ಆಯ್ತಾ, ಹೇಳ್ತೀವಿ ನೀವು ಹೋಗ್ತಾ ಅಲ್ಲೆಲ್ಲ ಒಂದು ತಿಂಗಳು ಶೇರ್ ಆಲ್ರೆಡಿ ಯಾರೋ ಒಂದು ಮಗು ಬಂದು ಏನೇನೋ ಯಾರು ಇನ್ನು ನಾವು ಅಲ್ಲಿಂದ ಹೊರಟು ಬಂದ್ವಿ. ಡಿನ್ನರಿಗೆ ಹೋಗೋಣ ಅಂದ್ಕೊಂಡ್ವಿ. ಅಷ್ಟರಲ್ಲಿ ಮತ್ತೆ ನಾನು ಡೆಲಿವರಿ ಆದರೆ ನನಗೆ ಬರೋಕ್ಕಾಗಲ್ಲ ಇಲ್ಲಿಗೆ ಶಾಪಿಗೆ ಅಂದ್ಬಿಟ್ಟು ನಮ್ಮ ಫೇಮಸ್ ಆಯುಷು ಅವರ ಶಾಪಿಗೆ ಬಂದಿದ್ವಿ. ಸ್ವಲ್ಪ ತಿಲ್ಲು ಕೂತ್ಕೊಂಡು ಒಂದು ಹಾಫ್ ಆನ್ ಅವರ್ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಆಮೇಲೆ ಇಲ್ಲಿಂದ ಹೊರಟ್ವಿ. ಹೆಂಗಿತ್ತು ಮೂವಿ? ಸೂಪರ್ ಅಂದರೆ ಸೂಪರು. ಇದು ನಂದು ಸ್ವರ್ಗ ಪುಣ್ಯ ಮಾಡಿರ್ಬೇಕು ಈ ಫಿಲಮಿಗೆ ಹೋಗಿರ್ಬೇಕು ಮಮ್ಮಿ. ಇನ್ನೊಂದು ಸಲ ಹೋಗ್ಬೇಕು ಅನ್ಸ್ತೈತಿ. ಇನ್ನೊಂದು ಸಲ ಟಿವಿಗೆ ಹಾಕೊಂಡು ನೋಡಲೇಬೇಕು ಮಮ್ಮಿ ಆ ಪಿಕ್ಚರ್. ನನ್ನ ಆ ಡೈಲಾಗ್ ಇರಲಿ, ಆ ಡೈಲಾಗೆ ಆ ಫಿಲಮ್. ಇನ್ನು ನನ್ನ ಮಗನಿಗೆ ಕ್ಯಾಮ್ರಾ ಹಿಡಿದ್ಬಿಟ್ರೆ ಅಂತೂ ಹೇಳೋದೇ ಬೇಡ, ನಾನ್ ಸ್ಟಾಪ್ ಸುಮ್ಮನೆ ಮಾತಾಡ್ತಾನೆ ಇರ್ತಾನೆ. ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ಅಂದರೆ ಏನಾದರೂ ಒಂದು ಬೈಂಡ್ ಮಾಡ್ಕೊಂಡು ಮಾತಾಡ್ತಾನೆ ಇರ್ತಾನೆ. ನಮಗೆ ಗೊತ್ತಾಗಲ್ಲ ಏನು ಮಾತಾಡಬೇಕಪ್ಪ ಇವಾಗ ಕ್ಯಾಮ್ರಾ ಮುಂದೆ ಅಂತ, ಅಷ್ಟು ಚೆನ್ನಾಗಿ ಮಾತಾಡ್ತಾನೆ. ಇನ್ನು ಡಿನ್ನರ್ ಕೂಡ ಬಂತು. ಇನ್ನು ನಾವು 3 ಜನ ಬಂದು ಊಟ ಮಾಡೋದಿದೆ, ಲಾಸ್ಟ್ ಅನಿಸುತ್ತೆ. ಇನ್ನು ನೆಕ್ಸ್ಟಿಂದ ಬೇಬಿ ಬರೋದಲ್ವ, ಬೇಬಿನೂ ಕರ್ಕೊಂಡು ಬರೋದು. ಫ್ಯಾಮಿಲಿ ಆಫ್ 3 ಲಾಸ್ಟ್ ಡಿನ್ನರ್ನ ಮುಗಿಸ್ಕೊಂಡ್ವಿ. ಥರ ಎಮೋಷ್ನಲಿ ಚೆನ್ನಾಗಿ ಅನ್ನಿಸ್ತಾ ಇತ್ತು ನನಗೆ. ಇನ್ನು ನಾವು 3 ಜನ ಡೇನ ಸ್ಪೆಂಡ್ ಮಾಡಿದ್ದು ಚೆನ್ನಾಗಿತ್ತು. ವೆರಿ ಮೆಮೊರೇಬಲ್ ಅಂತ ಅನ್ನಿಸ್ತು. ನನಗೆ ತುಂಬ ಆಸೆ ಇತ್ತು ಒಂದ್ಸತಿ ಲಾಸ್ಟ್ ಡೇಟ್ ಈ ಥರ ನಾವು 3 ಮೆಂಬರ್ಸ್ ಹೋಗಬೇಕು ಅಂತ. ಸೊ ಅದನ್ನು ಫೈನಲಿ ಫುಲ್ಫಿಲ್ ಆಯಿತು. ಇನ್ನೇನು ಬೇಬಿ ಅರೈವಲಿಗೆ ಕಾಯ್ತಾ ಇದ್ದೀವಿ ಅಷ್ಟೇ. ಎಲ್ಲ ಮುಗಿಸ್ಕೊಂಡಿದ್ದೀವಿ. ಸೀಮಂತ ಆಯಿತು, ಎಲ್ಲ ಆಸೆಗಳೆಲ್ಲ ತೀರ್ತು. ಇನ್ನು ಪಾಪುಗೋಸ್ಕರ ವೆಯ್ಟ್ ಮಾಡಬೇಕು ಅಷ್ಟೇ. ಇವತ್ತಿನ ವ್ಲಾಗ್ ಕೂಡ ಇಷ್ಟೇ. ನಮ್ಮ ಲಾಸ್ಟ್ ಡಿನ್ನರ್ ಡೇಟ್ ಹೇಗಿತ್ತು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.